ಮನಸ್ಸಿಗೆ ಆತ್ಮೀಯವಾದವಾದಂತಹ ಆನಂದವಾಗುತ್ತಾ ಇದೆ. ಬಹಿರಂಗವಾಗಿ ಓಲಗವನ್ನು ಸೇರಿದ್ದೇನೆ, ಆದರೆ ಅಂತರಂಗದಲ್ಲಿ ಒಂದು ರೀತಿಯಾದಂತಹ ಉತ್ಸಾಹ. ಯಾವನೇ ಒಬ್ಬ ವ್ಯಕ್ತಿಯಾಗಿರಲಿ, ಮನಸ್ಸಿನಲ್ಲಿ ಉತ್ಸಾಹವೊಂದು ಇಲ್ಲದೆ ಹೋಯಿತು ಎಂದಾದ್ರೆ ಎಲ್ಲವೂ ಯಾಂತ್ರಿಕವಾಗಿ ನಡೆಯುತ್ತದೆ. ಪರಿಣಾಮದಲ್ಲಿ ಕರೆಯಬಹುದಾದಂತಹ ಫಲವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯವೇ ಇಲ್ಲ. ವಿಶಾಲವಾದಂತಹ ಶರದಿ ಮಧ್ಯೆ ನನ್ನ ತಮ್ಮ ಹಾಗೂ ನಾನು ಜೊತೆಯಾಗಿ ದ್ವಾರಕಾಪುರದ ನಿರ್ಮಾಣ. ನಮ್ಮ ಬಂಧುಗಳಾಗಿದ್ದವರು ಒಂದು ಕಾಲದಲ್ಲಿ ಮಾವನಾದಂತಹ ಕಂಸ, ಅಲ್ಲ ಅಜ್ಜನಾದಂತಹ ಮಗ ಭೂಪತಿ, ಇರುವರು ಕೂಡ ದ್ವೇಷವನ್ನು ಕಟ್ಟಿಕೊಂಡಂತಹ ವೇಳೆಯಲ್ಲಿ ನೇರವಾಗಿ ಎತ್ತರವಾದಂತಹ ಪರ್ವತವನ್ನು ಏರಿ ಅಲ್ಲಿಂದ ವಿಶಾಲವಾದಂತಹ ಸಾಗರಕ್ಕೆ ಧುಮುಕಿ, ಪರ್ವತ ಅಲ್ಲ ಇದು ಸಾಗರ, ಈ ಸಾಗರದ ಮಧ್ಯೆ ಒಂದು ಪುರವನ್ನು ನಿರ್ಮಾಣ ಮಾಡಿದೆವು. ಆಲೋಚನೆ ಮಾಡಿ ಸ್ವಾಮಿ, ಭೂಮಿಯ ಮಣ್ಣಿನ ಮೇಲೆ ಮನೆ ಕಟ್ಟುವವರು ಎಷ್ಟೋ ಮಂದಿಗಳಿದ್ದಾರೆ, ಆದ್ರೆ ನೀರಿನ ಮೇಲೆ ಮನೆ ಕಟ್ಟುವಂತಹ ಸಾಮರ್ಥ್ಯ ಬಲರಾಮ ಕೃಷ್ಣರಿಗೆ ಮಾತ್ರ ಸಾಧ್ಯ. ಯದುಗಳಿಗೆ ರಾಜ್ಯೋದ್ಯೋಗ ಇಲ್ಲದೆ ಹೋಗಲಿ ಎನ್ನುವ ಹಾಗೆ ಯಯಾತಿಯ ಶಾಪವಂತೆ. ಆದ್ರೆ ಲೋಕದಲ್ಲಿ ಯಾದವರಿಗೊಂದು ಒಳ್ಳೆಯದಾದಂತಹ ಮನ್ನಣೆ ಇದೆ. ಕ್ಷತ್ರಿಯರ ಪಂಕ್ತಿಯಲ್ಲಿ ಕುಳಿತುಕೊಳ್ಳುವಂತಹ ಅರ್ಹತೆ ಯಾದವರಿಗೆ ಈ ಮೊದಲು ಇರಲಿಲ್ಲ. ಇದನ್ನೆಲ್ಲ ಒದಗಿಸಿಕೊಡುವುದರ ಮೂಲಕವಾಗಿ ಇಂದಿನ ದಿವಸ ಪರಮ ಪಾವನವಾದಂತಹ ಓಲಗ ಚಾವಡಿಯನ್ನು ಸೇರಿಕೊಂಡಿದ್ದೇನೆ. ಕೇಳುತ್ತಾ ಇದೆ ಜಯಘೋಷ, ಬಲಭದ್ರನಿಗೆ ದೇವಾಗಲಿ ಶುಭವಾಗಲಿ ಎನ್ನುವ ಹಾಗೆ ಮಗಳಿಗೆ ಇದ್ದದ್ದೇ. ಆದ್ರೆ ನಾನು ಸಭೆಯನ್ನು ಸೇರಿದಾಕ್ಷಣ ನನ್ನ ಬಳಿಯಲ್ಲಿ ಇರಬೇಕಾಗಿ ಯಾವತ್ತೂ ಇವತ್ತು ಇರ್ಲಿಕ್ಕಿಲ್ಲ. ಎಲ್ಲಿ ಹೋಗ್ತಾನೋ ಏನು ಮಾಡ್ತಾನೋ ಯಾರಿಗೆ ಗೊತ್ತು. ಎಲ್ಲಿಯಾದ್ರೂ ತಿರುಗಾಡಿಕೊಂಡಿರ್ತಿ, ನಾನು ಕಾಯುವುದು ನಿರೀಕ್ಷೆಯಿಂದ ಯಾವಾಗ ಬರ್ತಿ ಯಾವಾಗ ಬರ್ತಿ ಅಂತ. ಹಾಗೆ ಒಳ್ಳೆಯದು. ಎಲ್ಲಿಗೆಲ್ಲ ಹೋಗಿದ್ದೆ, ಏನು ವಿಚಾರ? ಬಹಳ ಸಂತೋಷದಿಂದ ಇದ್ದೀನಿ ನೀನು. ಎಂತದ್ದು ಸಂತೋಷ? ನನ್ನ ಮುಖ ನೋಡು. ಯಾವತ್ತಿನ ಹಾಗುಂಟ? ಅಲ್ಲ, ಯಾವತ್ತಿನ ಹಾಗ. ಒಮ್ಮೆ ಅಣ್ಣನ ಮುಖ ನೋಡುವಾಗ ನಗು ಮುಖದಿಂದಲೇ ಬರುವವ ನೀನು. ಹೌದು. ಆದ್ರೆ ಏನಾಯ್ತು ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅದೇ ವರ್ಷದ ಮೊದಲು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂತಹ ಕಾಲ. ಕುಬೇರ ಪುತ್ರನಾದಂತಹ ಗಯ ಕುದುರೆಯನ್ನು ಏರಿಕೊಂಡು ಬಂದಾಗ ಅವನ ಕುದುರೆಯ ಬೆವರು ನನ್ನ ಅರ್ಘ್ಯ ಜಲಕ್ಕೆ ಬಿಟ್ಟು ಅದು ಕೆಟ್ಟು ಹೋದಾಗ 8 ದಿವಸದ ಒಳಗೆ ನಿನ್ನ ತಲೆಯನ್ನು ಕಡಿಯುತ್ತೇನೆ, ಇಲ್ಲದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ. ಅವ ಹೋಗಿ ಕಾಮ್ಯಗಾವನಕ್ಕೆ ಹೋಗಿ ಆತನಲ್ಲಿ ಈಗ ರಕ್ಷಣೆಯನ್ನು ಪಡೆದಿದ್ದಾನೆ. ಸಂಧಾನಕ್ಕೆ ಸುಭದ್ರೆಯನ್ನು ಕಳುಹಿಸಿಕೊಟ್ಟೆ, ಗಯನನ್ನು ಬಿಟ್ಟುಕೊಡ್ಬೇಕು ಅಂತ. ಆಗುದಿಲ್ಲ
ಅಂತ ಹೇಳಿದ. ಹಾ. ದಾರುಕನನ್ನು ಕಳುಹಿಸಿಕೊಟ್ಟೆ. ಹಾ. ಹೋದಂತಹ ದಾರುಕನಿಗೆ ಅವರು ಶಿಕ್ಷೆಯನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಒಂದು ಮಾತು ಹೇಳಿದ್ದಾರೆ. ಏನು ಅಂತ? ಯಾವ ಕಾಲಕ್ಕೂ ಗಯನನ್ನು ಬಿಟ್ಟುಕೊಡುವುದಕ್ಕಾಗುವುದಿಲ್ಲ. ನಿನ್ನನ್ನು ಯಾರು ಕಳುಹಿಸಿಕೊಟ್ಟದ್ದು? ಆ ನಿನ್ನ ಕೃಷ್ಣ ಅಲ್ಲ, ಹಾ. ಅವನ ಅಣ್ಣ ಬಲರಾಮ ಅಲ್ಲ, ಮತ್ತೆ ಅವರಪ್ಪ ವಸುದೇವ ಬಂದ್ರು ಗಯನನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ ಎಷ್ಟು ಸಲ ನಿನ್ನಲ್ಲಿ ಹೇಳಿದ್ದ ನಾನು, ಪಾಂಡವರನ್ನು ತಲೆಯ ಮೇಲೆ ಹೊತ್ತುಕೊಳ್ಬೇಡ, ಹೌದು, ಒಂದಲ್ಲ ಒಂದು ದಿವಸ ಕಟ್ಟಿ ತೋರಿಸ್ತಾರೆ ಅಂತ. ಈಗ ಗೊತ್ತಾಯ್ತಲ್ಲ. ಹೌದಾ? ಆ ದೇವರಿಗೆ ಇಲ್ಲಿಂದಲೇ ಕೈ ಮುಗಿಯುತ್ತೇನೆ. ಓಹೋ. ಈ ಮೊದಲು ಗೊತ್ತಾಗ್ಲಿಲ್ಲ ನನಗೆ, ಹೌದು. ಈಗಲಾದ್ರೂ ಗೊತ್ತಾಯ್ತಲ್ಲ. ಗೊತ್ತಾಯ್ತು. ಬೇಡ, ಆ ಪಾಂಡವರಿಗೆ ಒಂದು ಕೃತಜ್ಞತೆ ಅನ್ನುವುದು ಇಲ್ವೇ ಇಲ್ಲ. ಆಹಾ. ಅವರ ಮಂದಿಗಳು ಎಷ್ಟೇ ಇರಲಿ, ಹಾ. ಅವರ ಜೊತೆಯಲ್ಲಿ ಆ ಭೀಮಸೇನ ಹಾ. ಮಾತ್ರವಲ್ಲ ಅರ್ಜುನ, ಅವರಿಗೆ ನಮ್ಮ ನೆರ ಉಂಟು ಅನ್ನುವುದನ್ನು ಮರೆತಿದ್ದಾರೆ. ಹೌದು. ಈ ಹೊತ್ತಿನಲ್ಲಿ ಹಾ. ಕಾಲಭೈರವನೇ ಬರಲಿ, ಹಾ. ಲೆಕ್ಕಿಸಲಾರೆ ನಾನು. ಹಾ. ನೀನು ಹಾ. ಪ್ರತಿಜ್ಞೆ ಮಾಡಿದ್ದವನನ್ನು ಕೊಲ್ತೇನೆ. ಹೌದು. ಅವನಿಗೆ ಆಶಯ ಕೊಟ್ಟದ್ದು ಅರ್ಜುನ. ಅರ್ಜುನ. ಹೌದು. ಬಿಡ, ಯಾವನೇ ಆಗಿರಲಿ ಹಾ. ಲೆಕ್ಕಿಸಲಾರೆ. ಹಾ. ನಮ್ಮ ಸೇನೆ ಸಿದ್ಧವಾಗಬೇಕು. ನನಗೆ ಮಾತ್ರ ಬೈದದ್ದಲ್ಲ, ಹಾ. ನಿನ್ನನ್ನು ಮುದುಕಿಯ ಗಂಡ ಅಂತ ಹೇಳಿದ, ನನಗೆ ತಾಳೆ ಮರದ ಸಂಬಂಧಿ ಅಂತ ಹೇಳಿದ. ಆಗ್ಲಿಯಪ್ಪ, ಅವ ಮುದುಕಿ ಗಂಡ ಹೇಳಿದ ಅಲ್ಲ, ಹೆಂಡ ಕುಡುಕ ಹೇಳಿದ ಅನ್ನುವುದಕ್ಕೆ ನಾನು ಕಥೆಯನ್ನು ತಾಳದದ್ದಲ್ಲ. ಹಾ. ಯಾಕೆ? ಹಾ. ಅವರು ನಮ್ಮಿಂದ ಎಷ್ಟು ಉಪಕಾರವನ್ನು ಪಡೆದಿದ್ದಾರೆ ಹಾ. ಅನ್ನುವುದನ್ನು ಮರೆತು ವ್ಯವಹರಿಸುತ್ತಾ ಇದ್ದಾರೆ. ಹಾ. ಆಗ್ಲಿ, ಇನ್ನು ನಮ್ಮ ಯಾದವರ ಸೇನೆ ಹೊರಡಬೇಕು. ಹಾ. ಆದ್ರೆ ಒಂದುಂಟು ತಮ್ಮ, ಅವಳಿಗೆ ಗೊತ್ತಾಗ ನಮ್ಮ ಒಬ್ಬಳಕ್ಕೆ ಕರುಳು ಬನ್ನಿ ಇದ್ದಾಳಲ್ಲ, ಹೌದು. ಏನು ಮಾಡೋಣ? ಅಲ್ಲಿಗೆ ಹೋಗುದು ಅಂತ ಕೇಳುದಿಲ್ಲ. ಹಾ ಹಾ, ಅದಕ್ಕೊಂದು ಹಾಕಬೇಕು. ಯದು ಸೇನೆಯ ಪ್ರಭುತ್ವ ಏನು ಹಾ. ಅನ್ನುವುದನ್ನು ಆ ಪಾರ್ಥನಿಗೆ ತೋರಿಸಿಕೊಡ್ಬೇಕು. ಹಾ. ಆದ್ರೆ ಹಾ. ನಮ್ಮ ತಂಗಿ ಸುಭದ್ರೆ ಎಲ್ಲಿಗೆ ಅಂತ ಕೇಳಿದರೆ ರಾತ್ರಿಯ ಹೊತ್ತು ಹೌದು. ನಾವು ಹೊರಡಬೇಕು. ಹೌದು. ಆದ್ರೆ ಒಂದು ಉಪಾಯ ಉಂಟು. ಹಾ. ಊರಿನ ಹೊರವಲಯದಲ್ಲಿ ಹಾ. ಒಂದು ಮಾರಿ ಪೂಜೆ ನಡೆಯುತ್ತಾ ಇದೆ. ಹಾ. ಆ ಮಾರಿಯನ್ನು ಹೊಡೆದೋಡಿಸುವುದಕ್ಕೆ ಬೇಕಾಗಿ ಹಾ. ನಾವು ಹೊರಟಿದ್ದೇವೆ. ಸರಿ. ಈಗ ಹೊರಡುವುದಲ್ಲ, ಹಾ. ನಮ್ಮ ಹೆಣ್ಮಕ್ಕಳೆಲ್ಲ ಮಿಷ್ಟಾನ್ನ ಭೋಜನವನ್ನು ಉಂಡು ಹಾ. ಮಲಗಿದ ಮೇಲೆ ಹಾ. ಹೊರಡೋಣ.